ಚಿನ್ನದ ಉಂಡೆಗಳು ಕೊಡಬೇಕು, ಬೆಳ್ಳಿ ಉಂಡೆಗಳು ಕೊಡಬೇಕು, ಈ ಥರದೊಂದು ವಧುದಕ್ಷಿಣೆ ಕೊಡಬೇಕಂತ ಕಾಲದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿತ್ತು. ಮದುವೆ ಮಾಡಿ ಹೆಣ್ಮಕ್ಳು ಮದುವೆ ಮಾಡಲಿಕ್ಕೆ ಅಂಥ ಕಾಲದಲ್ಲಿ ಕೃಷ್ಣದೇವರಾಯರು ಅದನ್ನು ವಜಾ ಮಾಡಿ ಹೆಣ್ಮಕ್ಳು ಮದುವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಂಥ ಒಂದು ಉದ್ದೇಶದ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ನಾವು ನೋಡ್ಬೋದಾಗಿದೆ ಹಳ್ಳಿಕಾರ ಸಮುದಾಯದಲ್ಲಿ. ಅಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಹಳ್ಳಿಕಾರ ಯುವಕರ ಸಂಘ, ರಾಜ್ಯ ಯುವಕರ ಸಂಘ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮಗೆಲ್ಲರೂ ಸಮುದಾಯಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ವಸಂತ ಹಳ್ಳಿಕಾರ್ ಅಂತ ಕರ್ನಾಟಕ ರಾಜ್ಯ ಹಳ್ಳಿಕಾರ ಯುವಕರ ಸಂಘ ರಾಜ್ಯಾಧ್ಯಕ್ಷರು. ಇದು ಕರ್ನಾಟಕ ರಾಜ್ಯ ಹಳ್ಳಿಕಾರ ಯುವಕರ ಸಂಘದ 2ನೇ ವರ್ಷದ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. 2ನೇ ವರ್ಷದ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ನಮ್ಮ ಜನಾಂಗಕ್ಕೆ ಒಂದು ಪರಿಚಯ ಮತ್ತು ವಿನಿಮಯ ಮಾಡಿಕೊಳ್ಳಕ್ಕೆ ಒಳ್ಳೆ ಉತ್ತಮವಾದ ವೇದಿಕೆ ಅನ್ನೋದು ಇದೊಂದು. ಈ ಸಂಘಟನೆ ಮಾಡಿ 4 ವರ್ಷದಲ್ಲಿ ಹಳ್ಳಿಕಾರ ಯುವಕರ ಸಂಘ ಮಾಡಿ 4ನೇ ವರ್ಷದಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ಘಟಕವನ್ನು ಓಪನ್ ಮಾಡಿದ್ವಿ. ಜಿಲ್ಲಾ ಘಟಕ ಓಪನ್ ಮಾಡಿದ ಮೇಲೆ ಓಪನ್ ಆದ ತಕ್ಷಣ ಜಿಲ್ಲಾ ಸಮಾವೇಶವನ್ನು ಜಿಲ್ಲಾಧ್ಯಕ್ಷರಾದ ಕೋಟೆ ಸೋಮಣ್ಣವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇದು ನಮ್ಮ ಸಂಘಟನೆಯನ್ನು ಹಲವಾರು ತಾಲೂಕುಗಳು ಮತ್ತು ಜಿಲ್ಲೆಗಳಲ್ಲಿ ವಿಸ್ತರಿಸಬೇಕು ಅಂತ ಒಂದು ಹಮ್ಮಿಕೊಂಡಿದೆ. ಮುಂದಿನ ಪೀಳಿಗೆಗೆ ನಮ್ಮ ರಾಜ್ಯ ಮಟ್ಟದ ಯುವಕರ ಸಂಘವನ್ನು ಜಿಲ್ಲಾವಾರು ತಾಲೂಕುವಾರುಗಳು ಹಮ್ಮಿಕೊಂಡು ರಾಜ್ಯ ಮಟ್ಟದಲ್ಲಿ ನಮ್ಮ ಜನಾಂಗವನ್ನು ಅಭಿವೃದ್ಧಿಪಡಿಸೋಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ವಧುವರನ್ನು ಮಾಡಬೇಕು ಸಮಾವೇಶ ಮಾಡ್ತಿರೋದು ಇದು 2ನೇ ಟೈಮ್. ಆದ್ದರಿಂದ ಇದೊಂದು ಉತ್ತಮ ವೇದಿಕೆ ಆಗ್ತದೆ ನಮ್ಮ ಜನಾಂಗಕ್ಕೆ. ಯಾಕೆಂದರೆ ಇವಾಗ ನಮ್ಮ ಜನಾಂಗ ಅತ್ಯಂತ ಹಿಂದುಳಿದ ಒಂದು ಜನಸಂಖ್ಯೆಯಲ್ಲಿ ನಮ್ಮದು ಹಳ್ಳಿಕಾರ ಒಂದು ಜನಾಂಗವು. ಯುವಕರೆಲ್ಲ ಇವಾಗ ಎಲ್ಲ ಎಜುಕೇಷನ್ ಇದರಿಂದ ಯುವಕರೆಲ್ಲ ಮುಂದೆ ಬಂದು ರಾಜ್ಯ ಮಟ್ಟದಲ್ಲಿ ಒಂದು ನಮ್ಮ ಜನಾಂಗ ಗುರುತಿಸೋಣ. ಇದೊಂದು ಕುಟುಂಬದಿಂದ ಹೊರಗಡೆ ನೋಡೋಕ್ಕೂ ಕುಟುಂಬದ ಒಳಗಡೆ ನೋಡೋದು ಭಾಳ. ಇದರಿಂದ ಒಂದು ಕುಟುಂಬವಾಗಿ ಎಲ್ಲ ಸೇರಿ ಎಲ್ಲ ಹಿರಿಯ ನಾಗರಿಕರು ಮತ್ತು ನಮ್ಮ ಜನಾಂಗದ ಮುಖಂಡಗಳನ್ನೆಲ್ಲ ಭೇಟಿಯಾಗಿ ಈ ಕಾರ್ಯಕ್ರಮವನ್ನು ಒಂದು ಮಾಡಿ ಒಂದು ಜನಾಂಗಕ್ಕೆ ಉತ್ತಮವಾದ ವೇದಿಕೆ ಆಗಲಿ ಅನ್ನೋದೊಂದು ಮಾಡಿ ನಾವು ವಸಂತ್ ಕುಮಾರ್ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ಹಳ್ಳಿಕಾರ ಯುವಕರ ಸಂಘ ಚಿಕ್ಕಮಗಳೂರು ಜಿಲ್ಲಾ ಘಟಕವಾಗಿ 19 ನವೆಂಬರ್ 2017 ಚಿಕ್ಕಮಗಳೂರು ಜಿಲ್ಲಾ ಘಟಕವಾಗಿ ಉದ್ಘಾಟನೆ ಮಾಡಿತು. ತದನಂತರ ಡಿಸೆಂಬರ್ನಲ್ಲಿ ವಧುವರರ ಸಮಾವೇಶವನ್ನು ರಾಜ್ಯ ಮಟ್ಟದಲ್ಲಿ ಮೊದಲನೇ ಬಾರಿಗೆ ಮಾಡಿದ್ರು. ನಾವು ಚಿಕ್ಕಮಗಳೂರಿನಿಂದ 2 ಬಸ್ ಜನಗಳಷ್ಟು ಹೆಚ್ಚು ಹಳ್ಳಿಕಾರ ಕುಲಬಾಂಧವರು ಬಂದಿದ್ದು. ಆ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ತದನಂತರ ಚಿಕ್ಕಮಗಳೂರಿನಲ್ಲಿ 50 ವರ್ಷಗಳಿಂದಲೂ ಯಾವುದೇ ರೀತಿ ಹಳ್ಳಿಕಾರರ ಸಂಘ ಇರ್ದಿಲ್ಲ. ಹಾಗಾಗಿ ನಾವು ಸಂಘಟನೆ ಮಾಡಬೇಕು ಅಂತ ಮಾಡಿದಾಗ ನಮಗೆ ಮೊದಲನಿಗೆ ಸಂಘ ಉದ್ಘಾಟನೆ ಆದ ನಂತರ ಬೆನ್ನೆಲುಬಾಗಿ ನಿಂತವರು ಶಾಸ್ತಾ ಎಜುಕೇಷನ್ ಟ್ರಸ್ಟ್ ಕ್ರೈಸ್ತ ಕಿಂಗ್ ಶಾಲೆಯ ಮಾಲೀಕರಾದ ಶ್ರೀನಿವಾಸ್ ಸಹೋದರರು ನಮಗೆ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತು ಪ್ರತಿ 2ನೇ ಶನಿವಾರ ಮಾಸಿಕ ಸಭೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇಲ್ಲಿವರೆಗೂ 12 ಮಾಸಿಕ ಸಭೆ ಹಾಗೂ 4 ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಹಾಗೆ 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ, ನಮ್ಮ ಜನಾಂಗದ ಹಿರಿಯ ನಾಗರಿಕರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಿದೆ. ತದನಂತರ ನಮ್ಮ ಸಂಘವು ಮುಂದಿನ ದಿನಗಳಲ್ಲಿ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಹಳ್ಳಿಕಾರ ಯುವಕರ ಸಂಘದಿಂದ ಇಂದು 2ನೇ ವರ್ಷದ ವಧುವರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ.